ಓಕೆ, ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂದ್ರೆ ಇದು 3 ಭಾಗಗಳು, ವಿಜ್ಞಾನದ ಭಾಗಗಳು. ಅದರಲ್ಲಿ ನಾವು ಜೀವಶಾಸ್ತ್ರದ ಒಂದು ಪಾಠವನ್ನ ತಗೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ಸ್ ಅಂದ್ರೆ ತಳಪಾಯದ ಒಂದಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಾದ ನಂತರ ಮುಂದಿನ ಪಾಠಕ್ಕೆ ಹೋಗೋಣ. ಅರ್ಥ ಆಯ್ತಾ? ಮೊದಲಿಗೆ ಜೀವನ ಕ್ರಿಯೆ ಇದೊಂದು ಜೀವಶಾಸ್ತ್ರ. ಈ ಜೀವನ ಕ್ರಿಯೆ ನಮ್ಗೆ ಯಾಕೆ ಬೇಕು? ಜೀವನ ಕ್ರಿಯೆ ಅಂದ್ರೆ ಏನು? ಜೀವನ ಕ್ರಿಯೆ ಯಾವುದರಿಂದ ಸಾಧ್ಯ ಆಗುತ್ತೆ? ಜೀವನ ಕ್ರಿಯೆ ಜೀವವಿರುವಂತಹ ವಸ್ತುಗಳಿಗೆ ಮಾತ್ರ ಸಾಧ್ಯನಾ ಅಥವಾ ಜೀವ ಇಲ್ಲದೆ ಇರುವಂತಹ ವಸ್ತುಗಳಿಗೂ ಸಾಧ್ಯನಾ? ಈ ಜೀವನ ಕ್ರಿಯೆಯಲ್ಲಿ ಯಾವ ಹಂತಗಳಿದಾವೆ? ಜೀವನ ಕ್ರಿಯೆ ಮನುಷ್ಯನಲ್ಲಿ ಹೇಗೆ, ಜೀವನ ಕ್ರಿಯೆ ಪ್ರಾಣಿಗಳಲ್ಲಿ ಹೇಗೆ, ಹಾಗೆ ಜೀವನ ಕ್ರಿಯೆ ಸಸ್ಯಗಳಲ್ಲಿ ಹೇಗೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ಕೂಲಂಕುಷವಾಗಿ ತಿಳ್ಕೊತೀವಿ ಮಕ್ಕಳ. ಅದಾಯ್ತಾ? ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಜೀವನ ಕ್ರಿಯೆ ಪಾಠಕ್ಕೆ ಸಂಬಂಧಪಟ್ಟಂತೆ ಜೀವನ ಅಂದ್ರೆ ಏನು ಅಥವಾ ಕ್ರಿಯೆ ಅಂದ್ರೆ ಏನು, ನಾವು ಯಾವಾಗ ಜೀವನ ಅಥವಾ ಜೀವ ಅಂತ ಕರಿತೀವಿ ಅಂತ ಹೇಳ್ತೀರಾ? ಯಾವುದೇ ಒಂದು ಜೀವಿಗಳು ಉಸಿರಾಡ್ತಾ ಇದ್ರೆ, ಬದುಕಿದ್ರೆ, ಉಸಿರಾಡ್ತಾ ಇದ್ರೆ ಬದುಕದಾಗೆ ಅರ್ಥ. ಉಸಿರಾಡ್ತಿದ್ರೆ ಆ ಒಂದು ಏನು ಜೀವಿಗಳನ್ನ ನಾವು ಜೀವ ಇರುವಂತಹ ವಸ್ತುಗಳು ಅಂತ ಕರಿತೀವಿ. ಈಗ ನಮಗೆಲ್ಲ ಜೀವ ಇದೆ ಅಲ್ವಾ? ನಾವೆಲ್ಲ ಜೀವಿಸ್ತಾ ಇದೀವಾ ಇಲ್ವಾ? ನಾವೆಲ್ಲ ಜೀವಿಸ್ತಾ ಇದೀವಿ. ಮತ್ತೆ ನಮ್ಮ ಜೀವನ ಕ್ರಿಯೆನೇ ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ತುಂಬಾ ಅದಕ್ಕೆ ಕಂಪೇರ್ ಮಾಡಿದಾಗ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ. ಜೀವನ ಕ್ರಿಯೆಯಲ್ಲಿ ಹೇಗೆ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಮತ್ತೆ ಜೀವನ ಕ್ರಿಯೆ ಪ್ರಾಣಿಗಳಲ್ಲಿ ಹೇಗೆ, ಸಸ್ಯಗಳಲ್ಲಿ ಹೇಗೆ? ಇವಾಗ ನೀವು ಪ್ರಾಣಿಗಳಲ್ಲಿ ಯಾವ ರೀತಿ ಜೀವನ ಕ್ರಿಯೆ ಇದೆ ಅಂತ ಹೇಳ್ತೀರಾ, ಅಥವಾ ಸಸ್ಯಗಳಿಗೂ ಮತ್ತೆ ಪ್ರಾಣಿಗಳಿಗೂ ಜೀವನ ಕ್ರಿಯೆ ಹೇಗೆ ವ್ಯತ್ಯಾಸ ಅಂತ ಅನ್ನೋದನ್ನ ಹೇಳ್ತೀರಾ ಮತ್ತ? ಮೊದಲಿಗೆ ಜೀವನ ಕ್ರಿಯೆ ಅಂದ್ರೆ ಏನು ಜೀವನ ಕ್ರಿಯೆ ಅಂದ್ರೆ ಏನು? ಯಾವ್ದಾವ್ದು ಜೀವನ ಕ್ರಿಯೆಯಲ್ಲಿ ಬರುತ್ತೆ? ಈಗ ನಾವು ಮನುಷ್ಯರ ಜೀವನ ಕ್ರಿಯೆ ಯಾವ ಹಂತದಲ್ಲಿ ನಡೆಯುತ್ತೆ? ಒಬ್ಬ ವ್ಯಕ್ತಿ ಉಸಿರಾಡ್ತಾ ಇದೆ ಅಂದ್ರೆ ಅದನ್ನ ನೀವು ಹೇಗೆ ಗುರುತಿಸ್ತೀರ? ಈಗ ನಾವೆಲ್ಲ ಉಸಿರಾಡ್ತಾ ಇದೀವಿ, ಹೇಗೆ ನೀವು ಉಸಿರಾಡ್ತಾ ಇದ್ದೀರಾ ಅಥವಾ ಹೇಗ್ ನಾವು ಬದುಕಿದೀವಿ ಅಂತ ಹೇಳ್ತೀರಾ? ನೋಡಿ, ಉಸಿರಾಟ ಪ್ರತಿಕ್ರಿಯೆ ಇರಬೇಕು ಮತ್ತು ಉಸಿರಾಟದ ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿ ಸರಬರಾಜು ಆಗ್ಬೇಕು. ಶಕ್ತಿಯನ್ನೇ ಆಗಿರ್ಬೋದು ಅಥವಾ ಆಮ್ಲಜನಕನೇ ಆಗಿರ್ಬೋದು ಸರಬರಾಜು ಆಗ್ಬೇಕು. ಅಂದ್ರೆ ಸಾಗಾಣಿಕೆ ಅಂತ ಒಂದು ಹಂತ ಬೇಕು. ಆಮೇಲೆ ಜೀರ್ಣಕ್ರಿಯೆ ಆಗ್ಬೇಕು. ಈಗ ನೀವು ತಗೊಂಡಿರುವಂತಹ ಆಹಾರ ಎಲ್ಲ ಜೀರ್ಣನೇ ಆಗದೆ ಇದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ನಾವು ದಿನ ಊಟ ಮಾಡ್ತೀವಿ, ಆದ್ರೆ ಆ ಊಟ ನೇರವಾಗಿ ಎಲ್ಲ ಹೋಗುತ್ತೆ ಈಸೋಫೇಗಸ್ ಅನ್ನೋ ಒಂದು ಟ್ಯೂಬ್ಸ್, ಆ ಟ್ಯೂಬ್ಸ್ ಇಂದ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಲಿರೋ ಆಹಾರಗಳು ನೀವು ತಿಂದ ಹಾಗೆ ಇದ್ರೆ ಚೆನ್ನಾಗಿರುತ್ತಾ? ಹೇಗಿರುತ್ತೆ ನಿಮ್ಮ ಆರೋಗ್ಯ? ಎಲ್ಲರೂ ಆರೋಗ್ಯವಾಗಿರ್ತೀರಾ? ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಅಷ್ಟೇ ಯಾಕೆ, ನೀವು ಬಾಯಿಗೆ ಏನೇ ಒಂದು ತಿಂಡಿನೇ ಅಥವಾ ಊಟನೇ ಯಾವುದೇ ಆಹಾರ ಪದಾರ್ಥಗಳನ್ನ ಹಾಕೊಂಡಿದ ತಕ್ಷಣ ಹಂಗೆ ನುಗ್ಗಕ್ ಸಾಧ್ಯನಾ? ಇಲ್ಲ ಮ್ಯಾಮ್. ಅಗಿತೀರಾ? ಅಗಿಯೋದಕ್ಕೆ ಸಹಾಯ ಮಾಡೋದು ಯಾವುದು? ನಿಮ್ಮ ಹಲ್ಲುಗಳು. ಮತ್ತೆ ನಿಮ್ಮ ಬಾಯಲ್ಲಿ ಲಾಲ ರಸ ಅಥವಾ ಜೊಲ್ಲು ರಸ ಬರುತ್ತೆ. ಆ ರಸ ಏನ್ ಮಾಡುತ್ತೆ? ನೀವು ತಿನ್ನೋ ಆಹಾರವನ್ನ ಮೃದು ಮಾಡುತ್ತೆ. ಮೃದು ಮಾಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ಜಗಿತೀರ. ಆಮೇಲೆ ಸಾಧ್ಯವಾದಷ್ಟು ಅಂದ್ರೆ ಮಿಕ್ಕಿದನ್ನ ಒಳಗಡೆ ಸ್ವಾಹ ಮಾಡ್ಕೊತೀರ ಅಲ್ವಾ? ಎಷ್ಟು ಸಾಧ್ಯ ಅಷ್ಟು ಹಲ್ಲಿಂದ ಸಾಧ್ಯ. ಮಿಕ್ಕಿದ್ದು ಹೇಗ್ ಸಾಧ್ಯ? ಇನ್ನು ಮಿಕ್ಕಿದ್ದು ಉಳಿದ ಒಂದು ವ್ಯವಸ್ಥಿತವಾದ ಆಧಾರ ನಿಮ್ಮ ಹೊಟ್ಟೆಯಲ್ಲಿ ಅಂದ್ರೆ ಜಠರ ಅಂತ ನಾವೇನ್ ಹೇಳ್ತೀವಿ ಆ ಜಠರದಲ್ಲಿ HCl ಅಂದ್ರೇನು? ಹೈಡ್ರೋಕ್ಲೋರಿಕ್ ಆಸಿಡ್. ಇದು ಒಂದು ಎಂಜೈಮ್. ಈ ಎಂಜೈಮ್ ಉಳಿದಿರುವಂತಹ ಆಹಾರಗಳ ಜೊತೆಗೆ ಸೇರಿ ಮತ್ತಷ್ಟು ಆಹಾರವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡುತ್ತೆ. ಆಮೇಲೆ ಅದು ಅರ್ಥ ಆಯ್ತಾ? ಕೊನೆಗೇನಾಗುತ್ತೆ? ಆಹಾರಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಅಂದ್ರೆ ಸಂಕೀರ್ಣವಾದ ಆಹಾರಗಳನ್ನ ಬಹಳ ಸರಳವಾಗಿ ಅದು ಮಾರ್ಪಾಡು ಮಾಡಿದಂತಹ ಎಲ್ಲ ನೀರಿನ ಪದಾರ್ಥಗಳ ವಸ್ತುಗಳು ಆಗಿರ್ಬೋದು ಅಥವಾ ಆಹಾರದ ವಸ್ತುಗಳಾಗಿರ್ಬೋದು ಅದನ್ನ ಏನ್ ಮಾಡುತ್ತೆ? ಹೀರ್ಕೊಂಡು ಮಿಕ್ಕಿದನ್ನ ಏನ್ ಮಾಡುತ್ತೆ? ಸಣ್ಣ ಕರಳು ದೊಡ್ಡ ಕರಳಿಗೆ ಸರಬರಾಜು ಮಾಡುತ್ತೆ. ಅದೇನ್ ಮಾಡುತ್ತೆ? ಮತ್ತಷ್ಟು ಜೀರ್ಣಗೊಳಿಸಿ ಏನೇನು ನೀರಿನ ಅಂಶಗಳಿರುತ್ತೆ ಅದನ್ನ ತೀಕ್ಷ್ಣವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನ ಅಬ್ಸರ್ವ್ ಅಂದ್ರೆ ಹೀರ್ಕೊಳ್ಳುತ್ತೆ.
ಮಿಕ್ಕಿದ್ದನ್ನ ಹೊರಗಡೆ ಹಾಕ್ತೀವಿ. ಅದನ್ನ ನಾವೇನಂತ ಕರಿತೀವಿ ಗೊತ್ತಾ? ಇವಾಗ ನೋಡಿ, ಉಸಿರಾಟ ಅಂದ್ರೆ ಏನಂತ ಮೊದಲನೇ ಒಂದು ಹಂತವಾಗಿ ಹೇಳ್ತೀರಾ, ಈ ಜೀವನ ಕ್ರಿಯೆ ಇದ್ಯಾವುದು ಇಲ್ಲ ಅಂದ್ರೆ ನಡೆಯೋದಿಲ್ಲ. ನಾವು ಜೀವನ ಕ್ರಿಯೆ ಅಥವಾ ಜೀವನವನ್ನ ನಡೆಸಬೇಕು, ವೈಜ್ಞಾನಿಕವಾಗಿ ಆಗಿರ್ಬೋದು, ನೈಸರ್ಗಿಕವಾಗಿ ಆಗಿರ್ಬೋದು ಅಂತಂದ್ರೆ ಅದಕ್ಕೆ ಈ ಎಲ್ಲ ಹಂತಗಳು ಬೇಕು ವಿದ್ಯಾರ್ಥಿಗಳ. ಅಂದ್ರೆ ಉಸಿರಾಟ ಆಡ್ಬೇಕು, ನಾವು ಉಸಿರಾಟ ಆಡ್ಬೇಕು, ಸಾಲದಕ್ಕೆ ಆಹಾರಗಳು ಜೀರ್ಣಕ್ರಿಯೆ ಆಗಿ ಬೇರೆ ಬೇರೆ ಭಾಗಗಳಿಗೆ ಸರಬರಾಜು ಆಗ್ಬೇಕು, ಅದರಲ್ಲಿ ಜೀರ್ಣಕ್ರಿಯೆ ಆಗ್ಬೇಕು, ಸರಬರಾಜು ಆಗ್ಬೇಕು ಮತ್ತು ವಿಸರ್ಜನೆ ಆಗ್ಬೇಕು. ಇದರ ಮಧ್ಯೆ ಬರುವಂತದ್ದು ಏನ್ ಗೊತ್ತಾ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ನೋಡಿ, ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಲ್ಲಿ ಒಂದು ವೈಜ್ಞಾನಿಕ ಕ್ರಿಯೆಯಾಗಿ ಬಿಡುಗಡೆ ಆಗುತ್ತೆ, ಮತ್ತೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನು ನಾವು ಹೀರ್ಕೊಳ್ತೀವಿ. ಸೊ ಇದು ಎಲ್ಲಿಗೆ ಸಂಬಂಧಪಡುತ್ತೆ? ಉಸಿರಾಟದ ಕ್ರಿಯೆಗೆ ಸಂಬಂಧಪಡುತ್ತೆ. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಇದು ಯಾವುದು ಇಲ್ಲ ಅಂದ್ರೆ ನೀವು ಬದುಕೋದಕ್ಕೆ ಸಾಧ್ಯನಾ? ಜೀರ್ಣ ಆಗ್ತಾ ಇಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ? ಇಲ್ಲ. ಆದ್ರೆ ಉಸಿರಾಟ ಇಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ? ಅದೂ ಇಲ್ಲ. ಹಾಗಾದ್ರೆ ನೀವು ತಿಂದಿದ್ದು ಎಲ್ಲ ಜೀರ್ಣ ಆಗಿ ಮಿಕ್ಕಿರುವಂತಹ ವಿಷ ವಸ್ತುಗಳೇ ಆಗಿರ್ಬೋದು ಅಥವಾ ಜೀರ್ಣಕ್ರಿಯೆ ಆಗದೆ ಇರುವಂತಹ ವಸ್ತುಗಳೇ ಆಗಿರ್ಬೋದು, ಅದನ್ನು ಹೊರಗಡೆ ಹಾಕದೆ ಇರೋದಕ್ಕಾಗತ್ತಾ? ಆಗಲ್ಲ, ಹೊರಗಡೆ ಹಾಕ್ಬೇಕು ಅಲ್ವಾ? ಅಂದ್ರೆ ಜೀರ್ಣಕ್ರಿಯೆ ಅಂತಂದ್ರೆ ಈ ಎಲ್ಲ ಹಂತಗಳಲ್ಲೂ ಕೂಡ ಏನಾಗ್ತಾ ಇದೆ, ದೇಹದಲ್ಲಿ ಸ್ವಾಭಾವಿಕವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಆ ಒಂದು ಕ್ರಿಯೆನ ನಾವೇನು ಕರಿತೀವಿ? ಜೀವನ ಕ್ರಿಯೆ. ಜೀವನ ಕ್ರಿಯೆ ಒಂದು ವಿಧಾನ, ವೈಜ್ಞಾನಿಕವಾದ ವಿಧಾನ. ಈ ಹಂತಗಳಲ್ಲಿ ಉಸಿರಾಟ ಮತ್ತು ಜೀರ್ಣಕ್ರಿಯೆ, ಸಾಗಾಣಿಕೆ ಮತ್ತು ವಿಸರ್ಜನೆ, ಈ ಎಲ್ಲಾ ಕ್ರಿಯೆಗಳು ಸರಾಗವಾಗಿ ಅಂದ್ರೆ ನಿಲ್ಲಿಸದೆ, ಯಾವುದೇ ಒಂದು ಪಾಸ್ ಸ್ಟಾಪ್ ಇಂತ ನಡೆಯುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ಜೀವನ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಇದು ಜೀವನ ಕ್ರಿಯೆ ಅಂದ್ರೆ ಏನು, ಯಾವ ಯಾವ ಹಂತಗಳಿರುತ್ತೆ ಜೀವನ ಕ್ರಿಯೆಗೆ ಅನ್ನೋದು ಗೊತ್ತಾಗಿದೆ ಎಲ್ಲರಿಗೂ? ಹಾಗಾದ್ರೆ ಜೀವನ ಕ್ರಿಯೆ ಎರಡು ರೀತಿಯಾಗಿದೆ. ಒಂದು ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಇರುವಂತದ್ದು ಒಂದು ವಿಧಾನ, ಮತ್ತೆ ಸಸ್ಯಗಳಲ್ಲಿ ಇರುವಂತದ್ದು ಒಂದು ವಿಧಾನ. ನಾವು ಕಳೆದ ತರಗತಿಯಲ್ಲಿ ಕಲ್ತ್ಕೊಂಡಿದೀವಿ, ಪ್ರಾಣಿಗಳು ತನ್ನಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸ್ಕೊಳ್ತಾ? ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವೇ ಹಾಗಾದ್ರೆ ಸಸ್ಯಗಳು ತಮ್ಮಷ್ಟಕ್ಕೆ ತಾವೇ ಆಹಾರ ತಯಾರಿಸ್ಕೊಳ್ತಾವ? ಈ ಪ್ರಾಣಿಗಳು ಸಸ್ಯಗಳಲ್ಲಿ ಯಾವುದು ತಮ್ಮಷ್ಟಕ್ಕೆ ತಾವೇ ಆಹಾರ ತಯಾರಿಸ್ಕೊಳ್ಳುತ್ತೆ? ಈಗ ನಾವು ನಮ್ಮಷ್ಟಕ್ಕೆ ನಾವೇ ಆಹಾರ ತಯಾರಿಸ್ಕೊಳ್ತೀವ, ಯಾವುದೇ ಅವಲಂಬನೆ ಇಲ್ದೇನೆ ಸ್ವಾವಲಂಬಿಗಳಾಗಿ ನಾವು ಪ್ರಾಣಿಗಳನ್ನು ಅವಲಂಬಿಸಿದೆ, ಸಸ್ಯಗಳನ್ನು ಅವಲಂಬಿಸಿದೆ, ನಮ್ಮಷ್ಟಕ್ಕೆ ನಾವು ಊಟ ತಯಾರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಆಹಾರವನ್ನು ಪಡ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ, ಸಾಧ್ಯನೇ ಇಲ್ಲ. ಆಯ್ತಾ? ನಾವು ಯಾವಾಗ್ಲೂ ಪರಾವಲಂಬಿಗಳು. ಅರ್ಥ ಆಯ್ತಾ? ಹಾಗೆ ಸಸ್ಯಗಳು ಪರಾವಲಂಬಿಗಳಾಗೋದಕ್ಕೆ ಸಾಧ್ಯನಾ? ಇಲ್ಲ. ಆಯ್ತಾ? ಹಾಗಾದ್ರೆ ನಾವು ಏನ್ ಓದ್ಕೊತಾ ಇದೀವಿ ಅಂತಂದ್ರೆ, ಮೊದಲನೇದಾಗಿ ಪೋಷಣೆ ಆದಾಗ ಮಾತ್ರ ಈ ಉಸಿರಾಟ ಸಾಧ್ಯ. ಆಯ್ತಾ? ಈ ಪೋಷಣೆ ಆಗ್ಬೇಕು ಅಂತಂದ್ರೆ ಎರಡು ರೀತಿಯಲ್ಲಿ ಆಗುತ್ತೆ, ಒಂದು ಪ್ರಾಣಿಗಳಲ್ಲಿ ಮತ್ತೆ ಇನ್ನೊಂದು ಜೀವಿಗಳಲ್ಲಿ ಅಂದ್ರೆ ಸಸ್ಯಗಳಲ್ಲಿ. ಮೊದಲಿಗೆ ಪೋಷಣೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಪೋಷಣೆ ಅಂದ್ರೆ ಏನು? ಪೋಷಕಾಂಶ ಇರುವಂತಹ ವಸ್ತುಗಳು ಅಥವಾ ಪೋಷಕಾಂಶ ಇರುವಂತಹ ಆಹಾರಗಳು. ಏನೇನು ಪೋಷಕಾಂಶ ಇರುತ್ತೆ ಆಹಾರಗಳಲ್ಲಿ? ನಾವು ತಿನ್ನುವ ಆಹಾರದಲ್ಲಿ ಏನೇನು ಪೋಷಕಾಂಶಗಳಿರುತ್ತೆ ಹೇಳ್ತೀರಾ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಆಮೇಲೆ ಅಯೋಡಿನ್, ಓಕೆ. ಆಮೇಲೆ ಮಿನರಲ್ಸ್, ಆಯ್ತಾ? ನೋಡಿ, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಫ್ಯಾಟ್ಸ್ ಅಂಡ್ ಲಿಪಿಡ್ಸ್ ಅಂದ್ರೆ ಕೊಬ್ಬುಗಳು ಮತ್ತು ಎಣ್ಣೆಗಳು ಬೇಕು ನಮ್ಮ ದೇಹಕ್ಕೆ. ಆಯ್ತಾ? ಅದಾದ್ಮೇಲೆ ಮಿನರಲ್ಸ್, ಆಯ್ತಾ? ವಿಧವಾದಂತಹ ಆಹಾರಗಳನ್ನು ನಾವು ತಗೋಬೇಕಾಗುತ್ತೆ. ಅದರಲ್ಲಿ ನೀವು ಕಾಳುಗಳೇ ಆಗಿರ್ಬೋದು, ತರಕಾರಿಗಳೇ ಆಗಿರ್ಬೋದು, ಆಯ್ತಾ, ಮಾಂಸ ಆಗಿರ್ಬೋದು, ಇದೆಲ್ಲ ಪೋಷಣೆ ವಿಧಗಳು. ನಾವು ಯಾವ್ಯಾವ ತರ ಆಹಾರನ ತಗೋಬೇಕು, ನಮ್ಮ ದೇಹಕ್ಕೆ ಯಾವ ತರ ಶಕ್ತಿಯನ್ನ ಪಡ್ಕೋಬೇಕು ಅನ್ನೋದು ಈ ಪೋಷಣೆಯಲ್ಲಿ ನಾವು ತಿಳ್ಕೊತೀವಿ.
ಹಾಗಾದ್ರೆ ಪೋಷಣೆ ಯಾಕೆ ಬೇಕು? ಪೋಷಣೆ ಇಲ್ಲಾಂದ್ರೆ ಆಗೋದಿಲ್ವಾ? ಪೋಷಣೆ ಇಲ್ಲಾಂದ್ರೆ ಆಗಲ್ವಾ? ಯಾಕೆ ಬೇಕು ಪೋಷಣೆ? ಪೋಷಣೆ ಯಾಕೆ ಬೇಕು ಅಂತಂದ್ರೆ ಸ್ವಾಭಾವಿಕವಾಗಿ ಸಮತೋಲನವಾದಂತಹ ಬೆಳವಣಿಗೆಗೆ ಬೇಕು. ಮನುಷ್ಯ ಬೆಳಿತಾನೆ ಇರ್ತಾನೆ ಹುಟ್ಟಾಗ. ಇವಾಗ ಉದಾಹರಣೆಗೆ ನೀವು ಹುಟ್ಟಾಗ ಮೊದಲನೇ ದಿನದ ಮಗು ಅಥವಾ ಒಂದು ತಿಂಗಳ ಮಗು, 1 ತಿಂಗಳು ಆಗ್ತಾ 1 ತಿಂಗಳಾಗುತ್ತೆ ಅಂತ ಅನ್ಕೊಳ್ಳಿ, ಹುಟ್ಟಾನೆ. ಇವಾಗ ನೀವು ಮಗು ತರನೇ ಇದ್ದೀರಾ, ನಿಮ್ಮ ಬೆಳವಣಿಗೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿದೆ. ದೈಹಿಕವಾಗಿ ವ್ಯತ್ಯಾಸ ಆಗಿದೆ, ಮಾನಸಿಕವಾಗಿ ವ್ಯತ್ಯಾಸ ಆಗಿದೆ, ಹಾಗೂ ಭೌತಿಕವಾಗಿ ನಿಮ್ಮ ಬೆಳವಣಿಗೆ ಆಗಿದೆ. ಅರ್ಥ ಆಯ್ತಾ? ಮೊದಲೆಲ್ಲ ನಿಮ್ಗೆ ಮೊಬೈಲ್ ಅಲ್ಲಿ ಜಾಸ್ತಿ ಏನು ನೋಡ್ತಾ ಇರ್ಲಿಲ್ಲ. ಇವಾಗ ಮೊಬೈಲ್ ಅಲ್ಲೇ ಪಾಠ ಮಾಡ್ತಾ ಇದ್ವಿ, ಮೊಬೈಲ್ ಅಲ್ಲೇ ಪಾಠ ನೋಡ್ತಾ ಇದ್ವಿ. ಅದೇ ಬೆಳವಣಿಗೆ, ಇದು ಒಂದು ಸಾಮಾಜಿಕ ಬೆಳವಣಿಗೆ ಆಗ್ತಾ ಇದೆಯಾ? ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ ಅಲ್ವಾ? ಹೌದು. ಹಾಗೆ ಜೀವನನೂ ಹಂತವಾಗಿ ಬದಲಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವ್ದನ್ನ ನಾವು ಮಾಡ್ಬೇಕು, ಯಾವ್ದನ್ನ ನಾವು ಮಾಡ್ಬಾರ್ದು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು. ಈಗ ಪೋಷಣೆಗೆ ಬರೋಣ. ಪೋಷಣೆ ಅಂತಂದ್ರೇನು? ಮನುಷ್ಯನ ಅಥವಾ ಜೀವಿಗಳ ದೇಹದ ಬೆಳವಣಿಗೆಗೆ ಬೇಕಾಗಿರುವಂತಹ ಅಗತ್ಯವಾದ ಪೂರೈಕೆಗಳು ಯಾವ್ಯಾವುದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್, ಅಗತ್ಯವಾದ ವಸ್ತುಗಳು. ಅದನ್ನ ನಾವು ಸೇವಿಸೋದನ್ನ ನಾವೇನು ಈ ಪೋಷಣೆಗಳಲ್ಲಿ 2 ವಿಧ. ಪೋಷಣೆಗಳಲ್ಲಿ ಎಷ್ಟು ವಿಧ? 2 ವಿಧ. ಯಾವ ಸ್ವಪೋಷಕಗಳ ಪೋಷಣೆ, ಪರಪೋಷಕಗಳ ಪೋಷಣೆ. ಸ್ವಪೋಷಕಗಳ ಪೋಷಣೆ ಅಂತಂದ್ರೆ ಸ್ವ ಅಂದ್ರೆ ತನ್ನಷ್ಟಿಗೆ ತಾನೇ ಆಹಾರ ತಗೊಂಡು ತನ್ನಷ್ಟಿಗೆ ತಾನೇ ಆಹಾರ ಏನೇನ್ ಬೇಕು, ನಮ್ಗೆ ಏನೇನ್ ಬೇಡ ಅದನ್ನ ನೋಡ್ಕೊಳ್ಳೋದು, ಇದು ಸ್ವಪೋಷಕ ಪೋಷಣೆ ಅಥವಾ ಸ್ವಪೋಷಕಗಳ ಪೋಷಣೆ ಅಂತ. ಹಾಗಾದ್ರೆ ಪರಪೋಷಕಗಳ ಏನು? ಪರಪೋಷಕಗಳು ಈ ಜೀವಿಗಳು ಆಹಾರವನ್ನ ತಾವು ಮಾಡ್ಕೋಬೇಕು. ಆದ್ರೆ ಅದರ ಪರವಾಗಿ ಬದಲಾಗಿ ಬೇರೆ ಜೀವಿಗಳ ಮೇಲೆ ನೇರವಾಗಿ ಅವಲಂಬಿತವಾಗಿರ್ತವೆ ಅಂತ ವಸ್ತುಗಳನ್ನ ನಾವೇನಂತ ಕರಿತೀವಿ? ಪರಪೋಷಕಗಳು ಅಥವಾ ಪರಪೋಷಕಗಳ ಪೋಷಣೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇವತ್ತು ನೀವು ಬಹಳ ಮುಖ್ಯವಾಗಿ ಕಲ್ತ್ಕೊಂಡಿದ್ದು ಜೀವನ ಕ್ರಿಯೆ ಅಂದ್ರೇನು, ಜೀವನ ಕ್ರಿಯೆಗೆ ಏನೇನ್ ಬೇಕು. ಜೀವನ ಕ್ರಿಯೆಗೆ ಬೇಕಾದದ್ದು ಪೋಷಣೆ ಮತ್ತು ಉಸಿರಾಟ, ಸಾಗಾಣಿಕೆ, ಜೀವನ ಕ್ರಿಯೆ ಮತ್ತು ವಿಸರ್ಜನೆ. ಇದೆಲ್ಲ ಹಂತಗಳು ಸೇರಿನೇ ಜೀವನ ಕ್ರಿಯೆ ಆಗೋದು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಇದ್ರಲ್ಲಿ ಯಾವುದೇ ಒಂದು ಹಂತದಲ್ಲಿ ತೊಂದರೆ ಆದ್ರೆ ಜೀವನ ಮಾಡೋದಕ್ಕೆ ಅಥವಾ ಜೀವನ ಕ್ರಿಯೆ ನಡೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಕೋವಿಡ್ ಡ್ಯೂರೇಷನ್ಸ್ ಅಲ್ಲಿ ಮನೆಯಿಂದ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ಅಂದ್ರೆ ಆದ್ರೂ ಜೀವನ ಅಸ್ತಂಗತ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೂ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ವಿ. ಆದ್ರೆ ಈ ಜೀವನ ಕ್ರಿಯೆ ಹಾಗಲ್ಲ. ನೀವು ಏನ್ ಮೆದುಳಲ್ಲಿ ಚಿಂತೆ ಮಾಡ್ತೀರಾ ಅದು ನಿಮ್ಮ ಬಾಯಿಂದ ಬರುತ್ತೆ. ನೀವೇನ್ ಕಣ್ಣಿಂದ ನೋಡ್ತೀರಾ ಅದು ನೇರವಾಗಿ ಮೆದುಳಿಗೆ ಸಂಗ್ರಹವಾಗುತ್ತೆ. ಅದನ್ನ ನಾವು ಪ್ರೀ ನಾಲೆಡ್ಜ್, ಪೋಸ್ಟ್ ನಾಲೆಡ್ಜ್ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಮೊದಲಿದ್ದಂತಹ ಜ್ಞಾನ, ಈಗ ಬರ್ತಾ ಇರುವಂತಹ ಜ್ಞಾನ, ಎರಡಕ್ಕೂ ತೀವ್ರವಾದ ವೃದ್ಧಿ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮನುಷ್ಯ ಒಂದೇ ತರ ಇದ್ದ ಹಾಗೆ ಇರೋಕ್ ಸಾಧ್ಯ ಇಲ್ಲ ಮಕ್ಕಳ. ಅವನು ಹಂತವಾಗಿ ಬೆಳವಣಿಗೆ ಆಗ್ತಾನೆ ಇರ್ಬೇಕು. ಅವನ ಬೆಳವಣಿಗೆಯಲ್ಲಿ ಬದಲಾವಣೆಗಳನ್ನ ಕಂಡುಕೋಬೇಕು. ಆದ್ರೆ ಅದನ್ನೇ ನಾವೇನಂತ ಕರಿತೀವಿ? ಅಭಿವೃದ್ಧಿ ಅಂತ ಕರಿತೀವಿ. ಈ ಅಭಿವೃದ್ಧಿಗೆ ಜೀವನ ಕ್ರಿಯೆ ಕೂಡ ಬಹಳ ಮುಖ್ಯವಾದದ್ದು. ಹಾಗಾದ್ರೆ ಜೀವನ ಕ್ರಿಯೆಯಲ್ಲಿ ಏನೇನಿರುತ್ತೆ ಮೊದಲಿಗೆ ಹೇಳಿ ನೋಡೋಣ. ಜೀವನ ಕ್ರಿಯೆಯಲ್ಲಿ ಏನೇನ್ ಬೇಕು? ಪೋಷಣೆ, ಆಮೇಲೆ ಉಸಿರಾಟ, ಸಾಗಾಣಿಕೆ, ಜೀರ್ಣಕ್ರಿಯೆ, ವಿಸರ್ಜನೆ. ಆದ್ರೆ ಸರಿ ಹೋಗುತ್ತೆ ಅಂತ. ಆದ್ರೆ ಇನ್ನೊಂದು ಕಷ್ಟ ಗೊತ್ತಾ? ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಇವಾಗ ನೀವೇನಾದ್ರೂ ಮಾಡ್ಬೇಕು ಅಂತ ಇವಾಗ ನಾನು ಹೇಳ್ತೀನಿ ಕೇಳಿ ಅಂತ ನೀವು ಕೇಳ್ತೀರಾ. ನಾ ಹೇಳಿ ಮಾಡಿಸೋದು ನೀವೇ ಮಾಡುವಂಥದ್ದು. ಇವಾಗ ಮೆದುಳು ಯೋಚನೆ ಮಾಡ್ತಾ ಮಾಡ್ಲಾ ಬೇಡವಾ ಅಂತ ಅದು ಬಾಳ ಯೋಚನೆ ಮಾಡ್ತಾ ಹೋಗೋದು. ಅದೇ ರೀತಿ ಹೃದಯ ಪಂಪು ಮಾಡುತ್ತೆ ಮತ್ತು ಬೀಟಿಂಗ್ ಅಂದ್ರೆ ಬಡಿತವನ್ನ ಮಾಡುತ್ತೆ. ಅದನ್ನ ನೀವು ನಿಲ್ಸೋಕ್ ಸಾಧ್ಯನಾ?
No. ನೋ ಮ್ಯಾಮ್. ಏ ಬೇಡ ಬೇಡ, ಇವತ್ತು ನಿಲ್ಸ್ಬಿಡಿ. ಕೆಲ್ಸ ಮಾಡ್ತಿದ್ರೆ ನೀನ್ ಮನೆಗೆ ಹೋಗ್ಬಿಡು ಅಂತಂದ್ರೆ ಏನ್ ಮಾಡ್ಬೇಕು ಅದು? ನಾಳೆ ಸುತ್ತೋಗ್ಬಿಡ್ತು. ಸತ್ತೋಯ್ತವ್ರೆ. ನಾವು ಸಂಪೂರ್ಣವಾಗಿ ದೇಹವನ್ನ ತ್ಯಜಿಸ್ಬೇಕಾಗುತ್ತೆ. ಅದೇ ರೀತಿ ಕಿಡ್ನಿ ಏನ್ ಮಾಡುತ್ತೆ ಗೊತ್ತಾ? ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ಓ ಕಿಡ್ನಿ ಬೇಡ ಬೇಡ, ನೀನ್ ಕೆಲಸ ಮಾಡ್ಬೇಡ, ಹಾರ್ಟ್ ಮಾಡ್ಕೊಳುತ್ತೆ, ನೀನ್ ಸುಮ್ನೆ ಇದ್ಬಿಡು ಅಂತಂದ್ರೆ ರಕ್ತವನ್ನ ಪರಿಚಲನೆ ಮಾಡೋದ್ರ ಜೊತೆಗೆ ಶುದ್ಧೀಕರಣ ಕಾರ್ಯ ಯಾರು ಮಾಡ್ತಾರೆ? ಪಕ್ಕದ ಮನೆಯವ್ರು ಮಾಡ್ತಾರ ಅಥವಾ ನಿಮ್ ಫ್ರೆಂಡ್ಸ್ ಮಾಡ್ತಾರ? ಯಾರು ಮಾಡ್ತಾರೆ? ಯಾರಿಲ್ಲ. ಅವರ ಕೆಲಸ ಅದೇ ಮಾಡ್ಕೊಂತ ಹೋಗುತ್ತೆ. ಅದೇ ರೀತಿ ಕಿವಿ ಏನ್ ಮಾಡುತ್ತೆ? ಕೇಳಿಸ್ಕೊಳುತ್ತೆ. ಓ ನಿನ್ ಕಿವಿ ಕೇಳಿಸ್ಕೊಳ್ಳೇ ಬೇಡ ಅಂತಂದ್ರೆ ನಿಮ್ಮನ್ನ ಕಿವಿಡಿ ಅಂತ. ಹೌದಾ? ಮಾತಾಡೋಣ, ನೀನು ಬಾಯಿ ಮುಚ್ಕೊಂಡಿರು ಅಂದ್ರೆ ಒಂದ್ 10 ನಿಮಿಷ 15 ನಿಮಿಷ ಸುಮ್ನೆ ಇರ್ಬೋದು, ಗಂಟೆಗಟ್ಲೆ ಮಾತಾಡ್ದೇನೆ ಇರ್ಬೋದು. ಆದ್ರೆ ನೀವು ದಿನವೆಲ್ಲ ಮಾತಾಡಲ್ಲ, ವರ್ಷವೆಲ್ಲ ಮಾತಾಡಲ್ಲ ಅಂತಂದ್ರೆ ನಿಮ್ಮನ್ನ ಮೂಗಿ ಅಥವಾ ಮೂಗ ಅಂತ. ನಿಜನಾ? ನಿಜ ತಾನೆ? ಎಸ್ ಮ್ಯಾಮ್. ಹೌದು. ಹಾಗಾದ್ರೆ ಉಸಿರಾಟ ನಿಲ್ಲಿಸ್ಬಿಡಕ್ಕಾಗತ್ತಾ? ನಾನು ಉಸಿರಾಡಲ್ಲ ಇವತ್ತು, ನಾನು ಉಸಿರಾಟಕ್ಕೆ ರಜಾ ಕೊಟ್ಬಿಟ್ಟಿದೀನಿ, ಇವತ್ತು ಫುಲ್ ಎಂಜಾಯ್ಮೆಂಟ್ ಅಂತ ಅಂದ್ಬಿಟ್ಟು ನೀವು ಮೂಗು ಮುಚ್ಕೊಂಡ್ಬಿಡಿ, ಟ್ರೈ ಮಾಡಿ. ಸಾಧ್ಯ ಆಗುತ್ತಾ? ಆಗಲ್ಲ ಮ್ಯಾಮ್, ಬೇಡ. ಎಷ್ಟು ತೊಂದರೆ ಆಗತ್ತೆ ಅಲ್ವಾ? ಇವೆಲ್ಲನೂ ವೈಜ್ಞಾನಿಕವಾಗಿ ನಡೀತಾ ಇರುವಂತಹ ಒಂದು ಕ್ರಿಯೆ, ಅದನ್ನ ನಾವು ಜೀವನ ಕ್ರಿಯೆ ಅಂತೀವಿ ಮಕ್ಕಳ. ಇದು ಒಂದಕ್ಕೊಂದು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬ್ರೈನು ಯೋಚನೆ ಮಾಡುತ್ತೆ, ಹಾರ್ಟ್ ಕೂಡ ರಕ್ತ ಪರಿಚಲನೆ ಮಾಡುತ್ತೆ. ಅದೇ ರೀತಿ ಕಿಡ್ನಿ ಆಗಿರ್ಬೋದು, ದೇಹದ ಯಾವುದೇ ಅಂಗಗಳಾಗಿರ್ಬೋದು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಯಾವಾಗ ಆ ಕೆಲಸಗಳನ್ನ ನಿಲ್ಲಿಸ್ಬಿಡುತ್ತೆ ಆವಾಗ ಪ್ರಾಬ್ಲಮ್ ಆಗುತ್ತೆ, ಆವಾಗ ಜೀವನ ಕ್ರಿಯೆ ಸಂಪೂರ್ಣವಾಗಿ ನಡೆಯುವುದಿಲ್ಲ. ಹಾಗಾಗಿ ಇದು ಒಂದಕ್ಕೊಂದು ಕನೆಕ್ಷನ್ಸ್, ಇಂಟರ್ ಕನೆಕ್ಷನ್ಸ್, ಒಂದಕ್ಕೊಂದು ಕೊಂಡಿ ಇದ್ದಂಗೆ. ಅದ್ ಹೆಂಗಿರುತ್ತೆ? ಅದಾಯ್ತಾ ನೆಕ್ಸ್ಟ್ ಇದ್ ಮಾಡ್ಬೇಕು, ಇದಾಯ್ತಾ ನೆಕ್ಸ್ಟ್ ಇದ್ ಮಾಡ್ತಾ ಇರ್ಬೇಕು, ಹಂಗೆ ಹೋಗ್ತಾ ಇರ್ಬೇಕು. ಆಗ ಮಾತ್ರ ಮನುಷ್ಯನೇ ಆಗಿರ್ಬೋದು, ಜೀವಿನೇ ಆಗಿರ್ಬೋದು, ತನ್ನ ಜೀವನ ಕ್ರಿಯೆ ಸುಗಮವಾಗಿ ಆಗೋದಕ್ಕೆ ಸಾಧ್ಯ. ಹಾಗಾದ್ರೆ ಇದಾಗ್ಬೇಕು ಅಂತಂದ್ರೆ ಹೇಗಾಗುತ್ತೆ? ಇದನ್ನ ನಾವು ಹೇಗ್ ಗಮನಿಸ್ಬೇಕು ಅನ್ನೋದೇ ನೀವು ಈ ಪಾಠದಲ್ಲಿ ತಿಳ್ಕೊತೀರ. ಇಂಟ್ರೆಸ್ಟಿಂಗ್ ಆಗಿದ್ಯಾ? ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಇದೆಲ್ಲ ಗೊತ್ತಿತ್ತ ನಿಮ್ಗೆ? ತಿಳ್ಕೋಬೇಕು ಇನ್ನ ಅಲ್ವಾ? ಹಾಗಾಗಿ ಹೆಚ್ಚು ಹೆಚ್ಚು ತಿಳ್ಕೋಬೇಕು ಅಂದ್ರೆ ನೀವು ಹೆಚ್ಚು ಹೆಚ್ಚು ತರಗತಿಗಳನ್ನ, ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೇಕು. ಈ ವರ್ಷ ಎಕ್ಸಾಮ್ ನಡೆದಿದೆ, ಖಚಿತ ಮತ್ತು ನಿಶ್ಚಿತ ನಡೆದೇ ಹೋಯ್ತು. ಮುಂದಿನ ವರ್ಷನೂ ಕೂಡ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಲ್ಲುತ್ತೆ ಹಾಗೆ ಹೀಗೆ ಅಂತ ಅನ್ಕೊಂಡ್ ಮನಸ್ಸಲ್ಲಿ ಒಂದು ನೆಗ್ಲೆಕ್ಟ್ ಮಾಡೋದು ಬೇಡ. ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿ ಮೊದಲಿನ ತರಗತಿಗಳಿಗೆ ಹಾಜರಾಗ್ಬಿಟ್ಟು ಎಲ್ಲಾ ಪಾಠಗಳನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಆಯ್ತಾ? ಪೋಷಣೆಗಳಲ್ಲಿ 2 ವಿಧ, ಅದು ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆ. ಸ್ವಪೋಷಕಗಳ ಪೋಷಣೆಯಲ್ಲಿ ಜೀವಿಗಳು ತನ್ನಷ್ಟಕ್ಕೆ ತಾನೇ ಆಹಾರವನ್ನ ತಯಾರಿಸಿಕೊಳ್ಳುತ್ತೆ. ಇದು ಎಲ್ಲಿಯೂ ಅಲ್ಲ, ಯಾವುದರ ಮೇಲೇನೂ ಅವಲಂಬಿತವಾಗಿ ಇರುವುದಿಲ್ಲ. ಹಾಗಾಗಿ ಸ್ವಪೋಷಕರಲ್ಲಿ ಉದಾಹರಣೆ ಏನು? ಸಸ್ಯಗಳು ಅಲ್ವಾ? ಸಸ್ಯಗಳು ಮಾತ್ರನೇ ಆಹಾರ ತಯಾರಿಸ್ಕೊಳ್ಳಕ್ ಸಾಧ್ಯ, ನಮ್ಮಿಂದನೂ ಸಾಧ್ಯ ಇಲ್ಲ. ಹಾಗಾದ್ರೆ ಪರಪೋಷಕಗಳು ಆಹಾರವನ್ನ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಅದಕ್ಕೋಸ್ಕರ ಅವು ಪರಪೋಷಕರ ಅಥವಾ ಪರರ ಜೀವಿಗಳಿಂದ ಅವಲಂಬಿತವಾಗಿ ತನ್ನ ಪೋಷಣೆಯ ಕಾರ್ಯವನ್ನ ನಿರ್ವಹಿಸುತ್ತೆ. ಅದಕ್ಕೋಸ್ಕರ ಪರಪೋಷಕಗಳ ಪೋಷಣೆ ಅಂತ ಕರಿತೀವಿ. ಇದು ಹೇಗ್ ಪಡೆಯುತ್ತೆ ಅನ್ನೋದು ಈ ಲೆಸನ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ. ಇದಿಷ್ಟು ಅರ್ಥ ಆಯ್ತಾ ಮಕ್ಕಳ? ಎಸ್ ಮ್ಯಾಮ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಎಸ್ ಮ್ಯಾಮ್. ಯಾವಾಗಲೂ ಒಂದು ನೋಟ್ಸ್ ಅಥವಾ ರಫ್ ನೋಟ್ ಏನೋ ಇಟ್ಕೊಳ್ಳಿ. ಅದನ್ನ ಯಾವತ್ತು ಏನಾಯ್ತು, ನಿಮ್ಗೆ ಯಾವ್ದು ಕಷ್ಟ ಆಗ್ತದೆ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ಅದ್ರ ಮುಂದೆ ಅಥವಾ ಅದಾದ ನಂತರ ಏನಾದ್ರು ಹೋಮ್ವರ್ಕ್ ಕೊಟ್ರೆ ಅಥವಾ ಬರ್ದು ಪೋಸ್ಟ್ ಮಾಡಿ, ಯಾವ್ದಾದ್ರು ಶೀಟ್ಸ್ ಎಲ್ಲಾದ್ರೂ ಬರ್ದು ನೀವು ಪೋಸ್ಟ್ ಮಾಡಿ. ನಿಮ್ ನೋಟ್ಸ್, ನಿಮ್ ಹೋಮ್ವರ್ಕ್ ಎಲ್ಲಾನು ಟೀಚ್ ಮೀಟ್ ಆಪ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಏನು ಕಷ್ಟ ಬನ್ನಿ. ಅಕಸ್ಮಾತ್ ನಿಮ್ಗೆ ಬುಕ್ಸು ಸಿಗ್ತಾ ಇಲ್ಲ, ನನ್ಗೇನು ಆಗ್ತಾ ಇಲ್ಲ ಅಂತಂದ್ರೆ ಇನ್ನೂ ಒಂದು ಸುಲಭವಾದ ಕೆಲಸ, ನೀವು ಬೇಕಾದ್ರೆ ಎಲ್ಲಾದ್ರೂ ಬೇರೆ ಯಾವ್ದಾದ್ರು ಹಳೆ ನೋಟ್ಸು ರಫ್ ಇದ್ರೆ ಅಲ್ಲಿ ಬರ್ಕೊಂಡ್ಬಿಟ್ಟು ಫೋಟೋ ತೆಗಿಬಹುದು. ಪೆನ್ಸಿಲ್ ಆದ್ರೂ ಬರ್ದು ಹಾಕಿ. ಆಯ್ತಾ? ಏನಾದ್ರೂ ಮಾಡಿ ಅಟ್ಲೀಸ್ಟ್ ನೀವು ಪಾಠಗಳ ಕಡೆ ಗಮನ ಹರಿಸೋದನ್ನ ರೂಢಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವತ್ತು ನಿಮಗೆ 3 ಪ್ರಶ್ನೆಗಳು ಕೇಳ್ತೀನಿ.
ಎಲ್ಲಾರು ಉತ್ತರ ಮಾಡ್ಕೊಂಡ್ ಬರ್ತೀರಾ ನೆಕ್ಸ್ಟ್ ಕ್ಲಾಸ್ಗೆ? ಇಂಗ್ಲಿಷ್ ಮೀಡಿಯಂ ಅವರೆಲ್ಲ ಉತ್ತರ ಕಳಿಸ್ತಾರೆ, ನೀವು ಕಳಿಸ್ತೀರಾ? Yes, ma'am. ಮೊದಲನೇ ಪ್ರಶ್ನೆ ಏನ್ ಗೊತ್ತಾ? ಹಾರ್ಟ್, ಹೃದಯ ಗೊತ್ತಿದೆ ಅಲ್ವಾ? ಹೃದಯವು ಒಂದು ನಿಮಿಷಕ್ಕೆ ಎಷ್ಟು ಸಲ ಬಡ್ಕೊಳ್ಳುತ್ತೆ, ಎಷ್ಟು ಸಲ ಕಂಪಿಸುತ್ತೆ ಅನ್ನೋದು ನೀವು ಲೆಕ್ಕ ಹಾಕೊಂಡ್ ಬರ್ಬೇಕು. 73. ಒಂದು ನಿಮಿಷಕ್ಕೆ ಆ ಎಷ್ಟು? 72. 72. ಅಲ್ಲ, ಲಭ್ಯ ಲಬ್ ಅಂದ್ರೆ ಒಂದ್ಸಲ ಕಂಪಿಸೋದು, ಲಬ್ ಅಂತ ಎಷ್ಟು ಸಲ ಆಗುತ್ತೆ? ಡಬ್ ಅಂತ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಆಗುತ್ತಲ್ವಾ, ಅದು ಎಷ್ಟು ಸಲ ಆಗುತ್ತೆ ಅಂತ ಬರ್ಕೋಬೇಕು. ಆಯ್ತಾ? ಒಂದು ನಿಮಿಷಕ್ಕೆ ಎಷ್ಟಾಗುತ್ತೆ, ಹಾಗೆ 24 ಗಂಟೆಗೆ ಎಷ್ಟಾಗುತ್ತೆ, ಒಂದು ದಿವಸಕ್ಕೆ ಎಷ್ಟು ಸಲ ಆಗುತ್ತೆ ಅಂತ ನೀವು ಕೌಂಟ್ ಮಾಡ್ಬೇಕು. ಮಾಡ್ಕೊಂಡ್ ಬರ್ತೀರಾ? ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಿಮ್ಮ ಕಣ್ಣು ಅರ್ಥ ಆಯ್ತಾ? ಈ ಕಣ್ಣು ಒಂದು ನಿಮಿಷಕ್ಕೆ ಎಷ್ಟು ಸಲ ಬಡ್ಕೊಳ್ಳುತ್ತೆ? ರೆಪ್ಪೆ ಬಡ್ಕೊಳ್ಳೋದು ಎಷ್ಟು ಸಲ? ಅದು 1 ಸೆಕೆಂಡ್ ಬಡ್ಕೊಳ್ಳುತ್ತಾ? ನೀವು ಎಷ್ಟು ಸೆಕೆಂಡ್ ಕಣ್ಣ ಬಿಟ್ಟು ನೋಡ್ತಾ ಇದ್ರೆ ಹಂಗೆ ಓಪನ್ ಆಗುತ್ತೆ ರೆಪ್ಪೆ. ಯಾವಾಗ ರೆಪ್ಪೆ ಬಡ್ಕೊಳ್ಳುತ್ತೆ ಅಂದ್ರೆ ಕಣ್ಣಿನ ರೆಪ್ಪೆ ಒಂದು ನಿಮಿಷಕ್ಕೆ ಎಷ್ಟು ಸಲ ಮುಚ್ಚುತ್ತೆ ಮತ್ತೆ ತೆರೆಯುತ್ತೆ. ಹಾಗಾದ್ರೆ ಒಂದು ದಿವಸಕ್ಕೆ ಎಷ್ಟಾಗತ್ತೆ ಅಂತ ಕಂಡ್ಕೊ ಬರ್ತೀರಾ? Ma'am. 2. ಮೂರನೇದು, ಸೂರ್ಯನ ಕಿರಣ ಗೊತ್ತಿದ್ಯಾ? ಈಗ ಸೂರ್ಯನಿಂದ Yes, ma'am. ನೇರವಾಗಿ ಕಿರಣ ಭೂಮಿ ಮೇಲೆ ಬೀಳುತ್ತೆ ಅಲ್ವಾ? ಸೂರ್ಯನಿಂದ ನೇರವಾಗಿ ಕಿರಣ ಭೂಮಿ ಮೇಲೆ ಬೀಳೋದಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? ಆದ್ರೆ ಆನ್ಸರ್ಸ್ ಯಾರು ಹೇಳ್ಬಾರ್ದಿಲ್ಲಿ, ನೆಕ್ಸ್ಟ್ ಕ್ಲಾಸ್ ನನ್ಗೆ ಹೇಳ್ಬೇಕು. ಈ 3 ಪ್ರಶ್ನೆಗೆ ಉತ್ತರವನ್ನ ರೆಡಿ ಮಾಡ್ಕೊಂಡ್ ಬರ್ಬೇಕು. ಮಾಡ್ಕೊಂಡ್ ಬರ್ತೀರಾ? ಆಮೇಲೆ ಇವತ್ತು ಯಾರು ಕ್ಲಾಸ್ ಅಟೆಂಡ್ ಆಗಿದ್ರೆ ಅವ್ರಿಗೆ ಅಟೆಂಡೆನ್ಸ್ ಕಳ್ಸಿಕೊಡ್ತೀನಿ ಗ್ರೂಪ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ಯಾರು ಅಬ್ಸೆಂಟ್ ಆಗಿದ್ರೆ ಅವರೆಲ್ಲ ಜಾಯ್ನ್ ಆಗ್ಬೇಕು. ಏನಾದ್ರೂ ತೊಂದರೆ ಆಗ್ತಾ ಇದ್ರೆ, ಮೊಬೈಲ್ ಅಲ್ಲಿ ಏನೇ ಪ್ರಾಬ್ಲಮ್ ಬರ್ತಾ ಇದ್ರೆ ನೀವು ಮೊಬೈಲ್ ನ ಸ್ಕೂಲಿಗೆ ತಗೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ಇವತ್ತು ನಾವು ಜೀವನ ಕ್ರಿಯೆ ಅಂದ್ರೆ ಏನು ಅದನ್ನ ಕಲ್ತ್ಕೊಂಡು ಅದರ ಬಗ್ಗೆ ಅದು ಹೇಗೆ ನಡೆಯುತ್ತೆ, ಜೀವನ ಕ್ರಿಯೆ ಒಟ್ಟಾರೆಯಾಗಿ ಏನು ಅನ್ನೋದನ್ನ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಅದು ಹೇಗಾಗುತ್ತೆ, ಪ್ರಾಣಿಗಳಲ್ಲಿ ಹೇಗೆ, ಸಸ್ಯಗಳಲ್ಲಿ ಹೇಗೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಯ್ತಾ ಮಕ್ಕಳ? ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you, ma'am. ಥ್ಯಾಂಕ್ ಯು. ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು.